I don't think the issue is with the service team. Okay, I mean, we can't change the delivery date. I mean, we are due in about a week's time. 6 days to be exact. Yeah, we have to sort out this issue. That is... ಹಲೋ ಹಲೋ, ಹೊರಟೆ ಆಫೀಸ್ಗೆ? ಹಾಂ ಎದ್ಯಾ? ಇವನು ಎದ್ದಿದ್ದಾನ? ಯಾರು ನಿನ್ನ ತಮ್ಮನ? ಮಾಲ್ಕೊಂಡೇ ಇದ್ದಾನೆ. ಇವಳು ನಿನ್ನ ಸೊಸೆ? ಅವಳು ಬೇಗ ಹೇಳ್ತಾಳೆ. ಯೋಗ ಏನೋ ಮಾಡ್ತಾ ಇರ್ಬೇಕು ಮೇಲೆ. ಹೇಳ್ತಾಳೆ ಬೇಗ. ಯಾವಾಗ ಬರ್ತೀಯಾ? ಇಲ್ಲಾದ್ರೆ ಹೇಳು, ನಾನೇ ಬರ್ತೀನಿ. ಹೇಳ್ತೀನಿ. ಮತ್ತೆ ಏನು ಮಾಡ್ತೀವಿ ತಿಂಡಿಗೆ? ಚಪಾತಿ ಮಾಡಬೇಕು ಅಂತ ಹೇಳಿ. ನೀನು? ದೋಸೆ ಮಾಡು. ಸಿಕ್ಕಾಪಟ್ಟೆ ಮಳೆ ಇದೆ. ಲೋಪನ ನೋಡ್ಕೊಂಡು ಮತ್ತೆ ಮಾಡ್ತೀವಿ. ತಗೊಂಡಿದ್ಯಾ? ಅಮ್ಮ ತಡಿ, 1 ನಿಮಿಷ ಮಾಡ್ತೀನಿ. ಓಕೆ ಸರಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಆಶಾ, ಗೇಟ್ ಹತ್ರ ಸೆಕ್ಯೂರಿಟಿ ಹಾಕಿಲ್ಲ? ಗೊತ್ತಿಲ್ಲ ಮ್ಯಾಮ್. ಕರ್ಸಿ ಅವ್ರನ್ನ, ಪ್ರಭಾಕರ್ನ. ಹಾಂ ಮ್ಯಾಮ್. ಮ್ಯಾಮ್, ಪ್ರದೀಪ್ ಅವ್ರ ಪೇಷಂಟ್ ಆಗಿ. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಹಾಂ. ನನ್ನ ಹೆಸರು ಪ್ರೇರಣಾ ಅಂತ. ಅಮ್ಮ ಕೌನ್ಸಿಲರ್ ಹಿಯರ್. ಇಲ್ಲಿ ಟರ್ಮಿನಲ್ ಇಲ್ನೆಸ್ ಇದ್ದವರು ಬಂದು ಅಡ್ಮಿಟ್ ಆಗ್ತಾರೆ. ಇನ್ನು ಬದುಕೋದೇ ಇಲ್ಲ, ಬರೀ 1 ತಿಂಗಳು 2 ತಿಂಗಳು ಅಷ್ಟೇ ಅಂಥವ್ರು. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಮಲ್ಕೊಳ್ಳಿ. ಪರವಾಗಿಲ್ಲ. ನಿದ್ದೆ ಬಂತ ಚೆನ್ನಾಗಿ? ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ನಿದ್ದೆ ಮಾಡಬೇಕು ಅಂತ ಮಲ್ಕೋತೀನಿ, ನಿದ್ದೆನೇ ಬರಲ್ಲ. ನಿದ್ದೆ ಮಾಡಿದ್ದೀನಿ ಅಂದ್ಕೊಂಡು ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅಂಥ ಪೇಷಂಟ್ಸ್ನ ನಾನು ಪ್ರಿಪೇರ್ ಮಾಡಬೇಕು. ಎಸ್, ಸಾಯೋದಕ್ಕೆ. ಹಾಯ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ತುಂಬ ನೋವು ಮೇಡಮ್, ಆಗಲ್ಲ.
ನೀವು ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ? ಡಾಕ್ಟರ್ಸ್ಗೆ ಪೇನ್ ಕಿಲ್ಲರ್ಸ್ ಜಾಸ್ತಿ ಮಾಡ್ಲಿಕ್ಕೆ ಹೇಳ್ತೀನಿ, ಓಕೆ? ಈ ಜೀವ ನೋವಿಲ್ದೆ ಥರ ಹೋಗೋ ಥರ ಮಾಡಿಬಿಡಿ ಸಾಕು. ಆಗಲ್ಲ. ನಂಗೆ ಸಾಕು. ಐ ಥಿಂಕ್ ಐಮ್ ಗುಡ್ ಅಟ್ ಮೈ ಜಾಬ್. ಮೊದಲೆಲ್ಲ ಈ ಕಷ್ಟ, ಅಳು, ನೋವು, ಗೋಳು ಎಲ್ಲ ಸಿಕ್ಕಾಪಟ್ಟೆ ಅಫೆಕ್ಟ್ ಮಾಡೋದು. ನೌ ಐ ಕ್ಯಾನ್ ಹ್ಯಾಂಡಲ್ ಈಸಿಲಿ. ಪ್ರಭಾಕರ್, ಪ್ರಭಾಕರ್, ಏನ್ ಮಾಡ್ತಿದ್ದೀರಾ ಅಲ್ಲಿ? ಗೇಟ್ ಮುಂದೆ ಯಾಕಿರ್ಲಿಲ್ಲ ಬೆಳಗ್ಗೆ? ಗೇಟ್ ಮುಂದೆ ಯಾಕಿರ್ಲಿಲ್ಲ ಅಂದೆ. ಮನೆ ಹತ್ರ ಬಂದು ಗಿಡ ಕಟ್ ಮಾಡಿ ಅಂದಿದ್ನಲ್ಲ. ಬಿಟ್ಬಿಡಿ ಮೇಡಮ್, ಕುಡ್ದಿದ್ದಾನೆ. ನೀವೇನು ಹೇಳಿದ್ರು ಅರ್ಥ ಆಗಲ್ಲ. ಬೆಳಗ್ಗೆ ಕುಡಿತಾನ? ಅದೇ ನಿನ್ನೆ ಒಬ್ಬ ಪೇಷಂಟು. ಪ್ರಭಾಕರ್ ಇಲ್ಲಿ ಗಾರ್ಡನ್, ಸೆಕ್ಯೂರಿಟಿ ಎಲ್ಲ ನೋಡ್ಕೋತಾನೆ. ಯಾವ ಪೇಷಂಟ್ ಹೋದರೂ ನೆಕ್ಸ್ಟ್ ಡೇ ಕುಡಿದು ಬಿದ್ಕೋತಾನೆ. ಯಾಕೆ? ಗಾಡ್ ನೋಸ್. ಈ ಥರ ಜಾಗದಲ್ಲಿ ಕೆಲಸ ಮಾಡಬೇಕಾದ್ರೆ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಇಲ್ಲಾಂದರೆ ಪ್ರಭಾಕರ್ ಥರ ಆಗೋಗ್ತೀರಾ. ಹಾಯ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಫಸ್ಟ್ಗೆ ನನಗೂ ಬಹಳ ಕಷ್ಟ ಆಗೋದು. ಐ ರಿಮೆಂಬರ್ ಮೈ ಫಸ್ಟ್ ಡೇ. ಹೇಳಿ ಮೇಡಮ್. ಇಬ್ಬರು ಮಕ್ಕಳು. ನಾನು ಕೆಲಸ ಮಾಡೋ ಎಲ್ಲ ಆಗಬೇಕಿತ್ತು. ಅದಂತ ದುಡ್ಡಿಂದ ಏನು ದೊಡ್ಡ ಸಮಸ್ಯೆ ಅಲ್ಲ. ಆದರೆ ನನ್ನ ಮಕ್ಕಳು, ನನ್ನ ಹೆಂಡತಿ, ನಾನು ಹೋದ್ಮೇಲೆ ಅವ್ರು ಬದುಕು ಹೆಂಗೆ? ಏನು ಕತೆ? ಹುಡುಗಿ ಅಂಗಡಿಗೆ ಹೋಗೊಂದು ಪ್ಯಾಕೆಟ್ ಹಾಲು ತಂದು ಗೊತ್ತಿಲ್ಲ. ಹೇಗೆ ಬದುಕ್ತಾರೆ ಮೇಡಮ್ ಇವರು? ನಾನೇನು ಮಾಡಿದ್ದೆ ಅಂತ ನನಗೆ ಈ ಶಿಕ್ಷೆ ಹೇಳಿ? ನನಗೊಂದು ಆಸೆ ಇದೆ ಮೇಡಮ್, ಬದುಕಬೇಕು, ಇರ್ಬೇಕು ಈ ಭೂಮಿ ಮೇಲೆ. ನನ್ನ ಮಕ್ಕಳು ನನ್ನ ಮುಂದೆನೇ ದೊಡ್ಡವರಾಗಬೇಕು. ನಾನು ನೋಡ್ಬೇಕಿದ್ದೀನೆಲ್ಲ ಕಣ್ಣಾರೆ. ಒಬ್ಬಳಿಗೆ 7 ವರ್ಷ, 3 ವರ್ಷ ಮೇಡಮ್. ಹೆಂಗೆ ಬದುಕ್ತಾರೆ? ಏನು ಮಾಡ್ತಾರೆ? ಇವಳೊಬ್ಬರು ಏನು ಮಾಡ್ಕೋತಾರೆ? ಇಲ್ಲ ಒಬ್ಬ ಕಸ್ಟಮರ್ಗೆ ಒಡೊಬ್ಬರೊಬ್ಬ வலிக்குதுமா. என்னால் ஒன்று முடியலம்மா, வலி ரொம்ப இருக்குதுமா. எங்க பாருங்க, you're a brave man. ಗೀತಾ, you're a brave lady. ಕೆಲವು ಸಲ ಲೈಫಲ್ಲಿ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಕಾರಣನೇ ಇರಲ್ಲ. ಮಲ್ಲಿಕಾರ್ಜುನ್, you're strong. Ravi, you're strong. Lata, you're strong. ಕಿವಿ ತೋರಿಸ್ತಾ ಮ್ಯಾಮ್? Is it matching? ಚೆನ್ನಾಗಿ ಕಾಣಿಸ್ತಿದೆ. ಮ್ಯಾಮ್, ಭಾಸ್ಕರ್ ಅವ್ರದ್ದು ಪೇಮೆಂಟ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಹಾಂ, ಇನ್ನು 1 ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ. ನಾಳೆ ಕ್ಲಿಯರ್ ಮಾಡ್ತಾರಂತೆ. ಓಕೆ.
ಆಗಿಲ್ಲ ಅಂದರೆ ಹೇಳಿ, ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ. That's okay, I think. I don't think that's an issue. Happy anniversary, Sagar. Oh, yeah. One moment, guys. Happy anniversary, my love. Sanjay, bake bye vato. Let's go out for dinner. Okay. You want to call Manu and Aarti? ಕರೆದ್ರೆ ಒಳ್ಳೇದು ಅನ್ಸುತ್ತೆ. Okay. I'll call them. Have a good day. ಪ್ರಭಾಕರ್, ಹಾಂ ಮೇಡಮ್. ಯಾರ್ದಿದು ಗಾಡಿ? ಪೇಷಂಟ್ ಇದೆ. ಪೇಷಂಟ್ ಪಾರ್ಟಿದಾ? ಅಲ್ಲ, ಪೇಷಂಟ್ ಇದೆ, ಅವರೇ ಓಡಿಸ್ಕೊಂಡು ಬಂದಿದ್ದು. ತೆಗಿಸ್ಬೇಕು ಮೇಡಮ್? ಬೇಡ, ನಾನು ಆ ಕಡೆ ನಿಲ್ಲಿಸ್ತೀನಿ. ಹ್ಯಾಪಿ ಆ್ಯನಿವರ್ಸರಿ ಮ್ಯಾಮ್. ಓ, ಥ್ಯಾಂಕ್ ಯು. ಸ್ಟೇಟಸ್ ನೋಡಿದ್ರಾ? ಹಾಂ. ಅದು ಹೊಸ ಅಡ್ಮಿಷನ್ ಮ್ಯಾಮ್, ಅನಿಕೇತ್ ಅಂತ. ಓ, ಬುಲೆಟಲ್ಲಿ ಬಂದವರಾ? ಡೀಟೇಲ್ಸ್ ಫಿಲ್ ಮಾಡಿಲ್ಲ. ಪೇಷಂಟ್ ಕಡೆ ಪಾರ್ಟಿ ಯಾರೂ ಬಂದಿಲ್ಲ ಮ್ಯಾಮ್. ಪೇಷಂಟಿಗೆ ಸುಸ್ತಾಗಿದೆ ಅಂತೆ. ಡಾಕ್ಯುಮೆಂಟ್ಸ್ ID ಕಾರ್ಡ್ ಆಮೇಲೆ ಕೊಡ್ತೀನಿ ಎಂದಿದ್ದಾರೆ. ಎಷ್ಟೊತ್ತಿಗೆ ಸ್ಕೆಡ್ಯೂಲ್ ಮಾಡಿದ್ದೀರಾ ಕೌನ್ಸಿಲಿಂಗ್ಗೆ? ಮ್ಯಾಮ್, ಹಿ ಆಪ್ಟೆಡ್ ಫಾರ್ ನೋ ಕೌನ್ಸಿಲಿಂಗ್. ವಾಟ್? ಅವ್ರಿಗೆ ಕೌನ್ಸಿಲಿಂಗ್ ಬೇಡ ಅಂತೆ. ಸ್ಪೆಷಲ್ ರಿಕ್ವೈರ್ಮೆಂಟ್ ನಿಮಗೆ ಏನು ಬೇಕು ಅನ್ನೋ ಕಾಲಮಲ್ಲಿ ಏನು ಫಿಲ್ ಮಾಡಿದ್ದಾರೆ ನೋಡಿ ಮ್ಯಾಮ್. ರೂಮ್ ವಿತ್ ಓಪನ್ ವಿಂಡೋ. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಮನೆಯಿಂದ ಬರ್ತಾ ಸಿಕ್ಕಾಪಟ್ಟೆ ನೋವಿತ್ತು, ಈಗ ಅಷ್ಟೇನೂ ಇಲ್ಲ. ಆದರೆ ಮನೆ ತುಂಬ ನೆನಪಾಗುತ್ತೆ. ಯಾಕಂದರೆ
ಅಕ್ಕಪಕ್ಕದ ಮನೆಯವರು ಬಂದು ಮಾತಾಡಿಸ್ತಾ ಇದ್ದಾರೆ. ಡಿನ್ನರಿಗೆ ಡ್ರೆಸ್ ತಗೋಬೇಕಾ? ಬೇಡ ಅನ್ಸತ್ತೆ. ಇದಿದ್ರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಯಾರು ಹೋಗ್ತಾರೆ ಈಗ ಶಾಪಿಂಗ್ಗೆ? ಮೇಡಮ್ ಬ್ಲ್ಯಾಕ್ ಟೀ ಕುಡಿತೀರಾ? ಅಂಕಲ್ ಬೇಡ, ನಾನು ಈಗಷ್ಟೇ ಕಾಫಿ ಕುಡಿದೆ. ಥ್ಯಾಂಕ್ ಯು. ಮದುವೆ ದಿನ ನೆನಪಿದೆಯಾ? ನನ್ನ ಗಾಡಿ ಕೆಟ್ಟೋಗಿ ಲೇಟ್ ಆಗಿದ್ದು. ಇಟ್ ವಾಸ್ ಅ ಮೆಸ್. ಮದುವೆ ದಿನ ಹೇಗೆ ಕಾಣಿಸ್ತಾ ಇದ್ಲಲ್ಲ? ಈಗೇನಾಗಿದೆ ಅವಳಿಗೆ? ಈಗಲೂ ಚೆನ್ನಾಗೇ ಕಾಣ್ತಿದ್ದಾಳೆ. ಇಲ್ಲ, ಹೇಗಾಗಿದ್ದಾಳೆ ನೋಡಿ, ಸ್ವರ್ಗ ಹೋಗಿದ್ದಾಳೆ. ಡಸಂಟ್ ಶಿ ಲುಕ್ ವೆರಿ ವೀಕ್? ನೋ, ನನಗೆ ಹಾಗೆ ಅನ್ಸಲ್ಲ. ನಿನಗೆ ಕಣ್ಣಿಲ್ಲ ಅಷ್ಟೆ. ಹಾಸ್ಪಿಟ್ಲ್ ಹೇಗೆ ನಡೀತಾ ಇದೆ ಮನು? ನನ್ನನ್ನೇನು ಕೇಳ್ತೀಯಪ್ಪ, ನೀನು ಹೆಂಡ್ತಿನೇ ಕೇಳು. ಶೀಸ್ ಅ ಕೌನ್ಸಿಲರ್, ನೀನು ಟ್ರಸ್ಟಿ, ನೀ ಹೇಳಬೇಕು. ಚೆನ್ನಾಗಿ ನಡೀತಿದೆ. ಮೊನ್ನೆ ಪೇಷಂಟ್ ಪಾರ್ಟೀಸು ಲೆಟರ್ಸ್ ಬರೆದಿರೋದು ಓದಿದೆ. ಇಟ್ ವಾಸ್ ವಂಡರ್ಫುಲ್ ಪ್ರೇರಣಾ. ನೈಸ್. ರೀಸೆಂಟ್ಲಿ ಯಾವುದೋ ಅವಾರ್ಡ್ ಬಂತು ಅಂತ ಕೇಳಿದೆ. ಯಾವುದಕ್ಕೆ? ಯಾವ್ದು ಮೊನ್ನೆದ? ಅದು ನಮ್ಮ ಸರ್ವಿಸ್ಗೆ. ಎಸ್ಪೆಷಲಿ ನಮ್ಮಲ್ಲಿ ತುಂಬ ಕಮ್ಮಿ ಓಪಿಯಾಡ್ಸ್ ಯೂಸ್ ಮಾಡ್ತೀವಿ. ಇಂಟ್ರೆಸ್ಟಿಂಗ್. ವಿ ಆರ್ ವೆರಿ ಪರ್ಟಿಕ್ಯುಲರ್ ಆನ್ ದಟ್ ಮ್ಯಾಟರ್. ಮತ್ತೆ ಇನ್ನೆಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ಯಪ್ಪ ಶೇರ್ಸು? ಹೇ, ಇಸ್ ದಿಸ್ ದಿ ಸೇಮ್ ಡ್ರೆಸ್ ಯು ಆರ್ ವೇರಿಂಗ್ ಆನ್ ಮನುಸ್ ಬರ್ಡೇ? ಎಲ್ಲಿ ಇನ್ವೆಸ್ಟ್ ಮಾಡೋರು ರಿಸ್ಕೇನೆ. ಲಾಂಗ್ ಟರ್ಮ್ಗೆ ಮಾಡದೇ ಇದ್ರೆ ಕಷ್ಟ ಇದೆ. ಸೊ ಯಾವುದಾದ್ರೂ ಸ್ಟಾರ್ಟಪ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ಯಪ್ಪ? ಎಕ್ಸ್ಕ್ಯೂಸ್ ಮೀ, ಫೆಸಿಲಿಟಿಯಿಂದ ಆಶಾ ಫೋನ್ ಮಾಡಿ. ಹಾಂ ಹೇಳಿ ಆಶಾ. ಸಾರಿ, ಫೋನ್ ಸೈಲೆಂಟಲ್ಲಿತ್ತು. ಏನಿಲ್ಲ ಮ್ಯಾಮ್, ಹೊಸ ಪೇಷಂಟ್ ಒಬ್ಬ ಅಡ್ಮಿಟ್ ಆಗಿದ್ದಾನಲ್ಲ, ಅವ್ನು ಸ್ವಲ್ಪ ಪ್ರಾಬ್ಲಮ್ಮು. ಏನಾಯಿತು? ಅಡ್ಮಿಷನ್ ಆಗುವಾಗ ಡೀಟೇಲ್ಸ್, ID, ಅಡ್ರೆಸ್ ಎಲ್ಲ ಕೊಡ್ತೀನಿ ಎಂದಿದ್ದಲ್ಲ ಮ್ಯಾಮ್. ಈಗ ನೋಡಿದ್ರೆ ಕೊಡಲ್ಲ ಅಂತ ಕೂತಿದ್ದಾನೆ. ಯಾಕಂತೆ? ನಿಮ್ಗೆ ಯಾಕೆ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ? ಪೇಷಂಟ್ ನಾನಲ್ವಾ, ನಾನು ದುಡ್ಡು ಕಟ್ತೀನಿ, ಅಡ್ಮಿಷನ್ ಕೊಡಿ ಅಂತಿದ್ದಾನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕಂತೆ? ಅವ್ರ ಬಾಡಿ ಏನು ಮಾಡಬೇಕಂತೆ? ಕೇಳಿದೆ ಮ್ಯಾಮ್. ಬಾಡಿ ತೊಗೊಂಡೋಗಿ ರೋಡ್ ಸೈಡ್ಗಿಡು, ನನಗೇನು ಅಂತಿದ್ದಾನೆ. ವಾಟ್ ಅ ಕ್ರ್ಯಾಕ್ ಹೆಡ್. ಈಗೇನಲ್ಲಿ ಬರಬೇಕಾ ಆಶಾ? ಬೇಡ ಮ್ಯಾಮ್, ಡಾಕ್ಟರ್ ಅವಿನಾಶ್ ಅವ್ರಿಗೂ ಕಾಲ್ ಮಾಡಿದ್ದೆ. ಈಸ್ ಕನ್ವಿನ್ಸಿಂಗ್ ಹಿಮ್. ಸರಿ, ಏನಾರಿದ್ರೆ ಹೇಳಿ. ಓಕೆ ಮ್ಯಾಮ್, ಗುಡ್ ನೈಟ್. ಓಕೆ, ಗುಡ್ ನೈಟ್. ಕಮ್ಮಿ ಆಯ್ತಾ? ಇಲ್ಲ, ಇನ್ನು ಲೆಫ್ಟ್ ಸೈಡ್ ಸ್ವಲ್ಪ ನೋವ್ತಾ ಇದೆ. ಎರಡು ದಿನ ಊರಲ್ಲಿರಲ್ಲ, ಆಫೀಸ್ ಔಟಿಂಗ್ ಇದೆ. ಬ್ರಷ್ ಮಾಡಿ ಬರ್ತೀನಿ.
ಮೆಚುರಿಟಿ ಅಂದರೆ ಇದೆ ಅನ್ಸುತ್ತೆ. ನಿಮ್ಮವ್ರು ಏನೇ ಮಾಡಿದ್ರೂ ತಟ್ಟದೇ ಇರೋ ಸ್ಥಿತಿ ತಲುಪೋದೆ ಮೆಚುರಿಟಿ. ಎಲ್ಲ ಗೊತ್ತಿದ್ದು ಏನು ಅನ್ನಿಸ್ದೇ ಇರೋದು ಇದೇ ಅಲ್ವಾ ಮೆಚುರಿಟಿ. ಏನೂ ಅನ್ನಿಸ್ತಾ ಇಲ್ಲ, ಏನು ಅನ್ನಿಸ್ಬೇಕೋ ಅದು ಗೊತ್ತಾಗ್ತಾ ಇಲ್ಲ. ಆಶಾ. ಎಸ್ ಮ್ಯಾಮ್. ಅವ್ನು ಸಾಲ್ವ್ ಆಯ್ತಾ? ಹಾಂ ಮ್ಯಾಮ್, ಹಾಗೋ ಹೆಂಗೋ ಅಡ್ರೆಸ್ ಕೊಟ್ಟ. ಆದರೆ ಗಾರ್ಡಿಯನ್ ಜೊತೆಗೆ ಫೋನಲ್ಲಿ ಮಾತಾಡಿದೆ. ಯಾರು ಗಾರ್ಡಿಯನ್? ಅವನ ತಮ್ಮ ಅಂತೆ. ಅವನು ಅದೇ ಹೇಳ್ತಿದ್ದ, ಒಂದು ಸ್ವಲ್ಪ ಹಾಗೆ ನೀವೇನೋ ಮೈಂಡ್ ಮಾಡಬೇಡಿ, ನಾವು ಬರ್ತೀವಿ ಅಂತ. ಏನಂತೆ ಅವ್ನ ಪ್ರಾಬ್ಲಮ್ಮು? ನಾನು ಹೋಗಿ ಮಾತಾಡಲಾ? ವಿಶ್ ವಿ ಕುಡ್ ಡೂ ದ್ಯಾಟ್ ಮ್ಯಾಮ್. ಆದರೆ ಅವನು ಕೌನ್ಸಿಲಿಂಗಿಗೆ ಆಪ್ಟ್ ಮಾಡಲಿಲ್ಲ. ಸೊ ನೀವು ಅವ್ನ ರೂಮ್ಗೆ ಹೋಗೋದು. ರೂಲ್ಸ್. ಅವ್ನ ಕಾಟೇಜ್ ನಂಬರ್ ಏನು? ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಆಶಾ. ಮಾರ್ನಿಂಗ್ ಮ್ಯಾಮ್. ಮ್ಯಾನೇಜ್ಮೆಂಟ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಕ್ಕಿತ್ತಂತೆ. ಮಾರವಾನ ಗಾಂಜಾ ನೆನ್ನೆ ಕ್ಲೀನ್ ಮಾಡಬೇಕಾದ್ರೆ ಕಾಟೇಜ್ ನಂಬರ್ 5 ಹೌಸ್ ಕೀಪಿಂಗ್ ಹೊರಗೆ ಸಿಕ್ಕಿದೆ. ಈ ಟರ್ಮಿನಲ್ ಇಲ್ನೆಸ್ ಇರೋ ಪೇಷಂಟ್ಸು ನೋವು ಕಡಿಮೆ ಆಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತಾರೆ. ಬಟ್ ಸೂನ್ ಅದಿಲ್ಲದೆ ಬದುಕೋದೇ ಕಷ್ಟ ಅನ್ನೋ ಅಷ್ಟು ಅಡಿಕ್ಟ್ ಆಗ್ತಾರೆ. ಈ ವಿಷಯ ಹೊರಗಡೆ ಗೊತ್ತಾದರೆ ಇಟ್ ವೋಂಟ್ ಲುಕ್ ಗುಡ್. ಐ ಅಂಡರ್ಸ್ಟ್ಯಾಂಡ್ ಡಾಕ್ಟರ್. ಪ್ರೇರಣಾ, ನೀನೊಂದು ಸಲ ಕಾಟೇಜ್ ನಂಬರ್ 5 ವಿಸಿಟ್ ಮಾಡು. ಟಾಕ್ ಟು ಹಿಮ್. ಇದು ಮತ್ತೆ ರಿಪೀಟ್ ಆಗಬಾರ್ದು. ನಾನು ಮಾತಾಡ್ತೀನಿ ಡಾಕ್ಟರ್. ಹಾಯ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ವಾಟ್ ಅ ಬ್ಯೂಟಿಫುಲ್ ಡೇ. ನಾನು ಈ ಗಿಡದಲ್ಲಿ ಎಷ್ಟು ಹೋಯ್ತು ಗೊತ್ತಾ? ಇವತ್ತು ಖಾಲಿ. ಇವತ್ತು ಈ ಕಡೆ ಗಿಡ ನೋಡಿ. The weather is so lovely and your scent is so good. I'm feeling so beautiful. How are you? ಐ ಆಮ್ ಗುಡ್. ಕೂತ್ಕೋಬೋದಾ? Coffee? No, thank you. ನೀವು ಕೌನ್ಸಿಲಿಂಗ್ ಆಫ್ ಮಾಡಿಲ್ಲ? ಈ ಕೌನ್ಸಿಲಿಂಗ್ ಎಲ್ಲ ಸ್ವಲ್ಪ ನಂಬಿಕೆ ಇಲ್ಲ ನಂಗೆ. ಅದಕ್ಕೆ ನಿಮಗೆ ನಂಬಿಕೆ ಇಲ್ದಿರೋ ಕೌನ್ಸಿಲರ್ ನಾನೇ, ಪ್ರೇರಣಾ. ಐಮ್ ಸಾರಿ ಅನಿಕೇತ್. ನಿಮ್ಗೇನಾಗಿದೆ ಗೊತ್ತಾ? ಗ್ಯಾಸ್ಟ್ರೋಇಂಟೆಸ್ಟೈನಲ್. ಮುಂದೆ ಏನಾಗ್ಬೋದು ಅನ್ನೋ ಐಡಿಯಾ ಇದೆಯಾ? ಸಾಯ್ತೀನಿ.
2 months, 3 months. ಡೈರೆಕ್ಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅನಿಕೇತ್. ಈ ರೂಮಲ್ಲಿ ಗಾಂಜಾ ಸೇತಿದ್ರಾ? ಏನು ಮಾಡ್ತಿದ್ದೀರಾ? ಇದಮ್ ಇಷ್ಟ ಆಯಿತು, ಅದಕ್ಕೆ ಎಂಜಾಯ್ ಮಾಡ್ತೀನಿ ನೋಡಿ ಹೀಗೆ. ಕ್ಯಾನ್ ಯು ಬಿ ಅ ಲಿಟಲ್ ಮೋರ್ ಸೀರಿಯಸ್ ಪ್ಲೀಸ್? ಸಾಯೋ ಮನುಷ್ಯಂಗೆ ಸೀರಿಯಸ್ ಆಗಿರು ಅಂತಿದ್ದೀರಲ್ಲ, ನಿಜವಾಗ್ಲೂ ನೀವು ಕೌನ್ಸಿಲರಾ? ಏನಾಯಿತು ಮ್ಯಾಮ್? ಏನಿಲ್ಲ. ಇವತ್ತು ಸ್ಕೆಡ್ಯೂಲ್ ಹೇಗಿದೆ? ಅಷ್ಟೇನು ಹೆವಿ ಇಲ್ಲ ಮ್ಯಾಮ್. ಒಂದು ಅರ್ಧ ದಿವಸ ಆಫ್ ತಗೋತೀನಿ, ತುಂಬ ತಲೆನೋವು. ಎಸ್ ಮ್ಯಾಮ್. ಹೆಂಗೆ ಅಷ್ಟು ದೂರ ಹೋದ ಆಶಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಮ್ಯಾಮ್. ಕಳಿಸ್ಬಿಡೋಣ ಅವನ್ನ. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದೀನಿ, ಸುಮ್ಮನೆ ನಮಗೆ ಆಗ್ತಲ್ಲ ನಾವು. ಅವ್ರ ಗಾರ್ಡಿಯನ್ಗೆ ಬಂದು ಕರ್ಕೊಂಡು ಹೋಗಕ್ಕೆ ಹೇಳಿ. ಸರಿ ಮ್ಯಾಮ್. ಅಂದು ಎಂದಿನಂತೆ ಇರಲಿಲ್ಲವಂತೆ ಈ ಕೊಳ. ಪಾಚಿ, ಹುಲ್ಲು, ಹೂಳು ಇದೆಲ್ಲವೂ ಇರಲಿಲ್ಲವಂತೆ. ಮುಂಜಾವಿಗೆ ವಾಕಿಂಗ್ಗೆ ಹೊರಟ ಇಬ್ಬನಿಗಳ ಜೊತೆ ಹರಡುತ್ತಾ ಮಧ್ಯಾಹ್ನಕ್ಕೆ ಸುಡು ಸೂರ್ಯನಿಗೆ ಪ್ರತಿಫಲನೆಯ ಕಣ್ಣು ಹೊಡೆಯುತ್ತ ರಾತ್ರಿಗೆ
ಚಂದ್ರ ತಾರೆಯರ ಜೊತೆ ಮಿರಿ ಮುದ್ದಾಡುತ್ತಾ. ಕಾಫಿ. ಕೊಳ ಜೀವಂತವಾಗಿತ್ತು. ಮಧ್ಯಾಹ್ನ ಮನೆಗೆ ಬಂದಿದ್ಯಾ? ಅಂದು ಎಂದಿನಂತೆ ಇರಲಿಲ್ಲವಂತೆ ಈ ಕೊಳ. ಹುಲ್ಲುಗಾವಲನ್ನು ಹಾದು ಹಸಿಯಾಗಿದ್ದ ತಂಗಾಳಿಗೆ ಮೈ ಒಡ್ಡುತ್ತ, ಉರಿ ಬೇಸಿಗೆಗೆ ತನ್ನೆಲ್ಲವನ್ನು ಕಳೆದುಕೊಂಡು ಬತ್ತಿ ಬೆತ್ತಲಾಗುತ್ತ, ಕಡು ಶಾಖದಿ ತನಗಾದ ಗಾಯಗಳನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಮಲಗುತ್ತ, ಕಾಲಿಟ್ಟರೆ ಹುಳು, ನಾದ. ಕೊಳ ಹೀಗಿರಲಿಲ್ಲ. ಕೊಳ ಜೀವಂತವಾಗಿತ್ತು. ಅಂದು ಎಂದಿನಂತೆ ಇರಲಿಲ್ಲವಂತೆ ಈ ಕೊಳ. ಯಾಕೋ ಕೊಳಕ್ಕೆ ತಾನು ಈಗಿದ್ದ ಹಾಗೆ ಇರಬೇಕು ಎನ್ನಿಸಿತು. ಬಿಸಿಲಿಗೆ ಕರಗದೆ, ಮಳೆಗೆ ಮೈದಾಳದೆ ಹೀಗೇ ಇರಬೇಕು. ಇಬ್ಬನಿಯ ಜೊತೆ ಮಾತಿಲ್ಲ, ಸೂರ್ಯನ ಜೊತೆ ಲಲ್ಲೆ ಇಲ್ಲ. ಚಂದ್ರಚುಕ್ಕಿಯರ ನೆನಪೇ ಹುಡುಕಿದರೂ ಸಿಗುತ್ತಿಲ್ಲ. ಮಾತಲ್ಲಿ ತನ್ನನ್ನೇ ಕಳೆದುಕೊಂಡರೆ, ಲಲ್ಲೆಯಲ್ಲಿ ತಾನೇ ಬದಲಾದರೆ, ಇಲ್ಲ, ಕೊಳ ಕೊಳವಾಗಿ ಹೀಗೆ ಇಷ್ಟೇ ಇರಬೇಕು. ಹಳೆಯ ನೆನಪುಗಳ ಹೆಣಕ್ಕೆ ಸೆಂಡು ಹಾಕುತ್ತಾ ಕೊಳ ಬದುಕಿದೆ ಅಂದುಕೊಳ್ಳುತ್ತಿದೆ. ಆದರೆ ಹೂಳು, ಕೆಸರು, ಕೊಳೆತ ಎಲೆಗಳು, ಯಾವುದೋ ಹಳೆಯ ಶ್ಯಾಂಪೂ ಸ್ಯಾಚೆಟ್, ಯಾವುದೂ ಬದುಕಿಲ್ಲ. ಕ್ಷಮಿಸಿ, ಬದುಕಿನ ಸುಳಿವೂ ಇಲ್ಲ. ಆದರೆ ಹಿಂದೆ ಇಂದಿನಂತೆ ಇರಲಿಲ್ಲವಂತೆ ಈ ಕೊಳ. ಹೇಳು ಪ್ರೇರಣಾ. ಏನಿಲ್ಲ ಡಾಕ್ಟರ್, ಕ್ಯಾನ್ ದ ಪೇಷಂಟ್ ಫ್ರಮ್ ಕಾಟೇಜ್ ನಂಬರ್ 5 ಸ್ಟೇ ಬ್ಯಾಕ್? ನೀನೇ ಕಳಿಸ್ಬಿಡೋಣ ಅಂತಂದೆ. ಹೇಳಿದ್ದೆ, ಐ ಥಿಂಕ್ ಐ ಕ್ಯಾನ್ ಹ್ಯಾಂಡಲ್. ನಿನಗೆ ಹಂಗೆ ಅನ್ಸಿದ್ರೆ ಉಳಿಸ್ಕೊ, ಐ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ಐ ಟೇಕ್ ಕೇರ್ ಆಫ್ ಇಟ್. something bothering you, Prerana? ಏನಿಲ್ಲ ಡಾಕ್ಟರ್. ಓಕೆ. ನನಗೆ ಸಾಗರ್ ಬಗ್ಗೆ ಗೊತ್ತು. ಅವನೇನು ಮಾಡ್ತಿದ್ದಾನೆ, ಯಾರನ್ನು ನೋಡ್ತಿದ್ದಾನೆ ನಂಗೆ ಗೊತ್ತು. ಬಟ್ ಆ ವಿಷಯನ ನೀನು ಹ್ಯಾಂಡಲ್ ಮಾಡ್ತಿರೋ ರೀತಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಲೈಫಲ್ಲಿ ಮೆಚುರಿಟಿ ಇದ್ರೆ ನಿನ್ನ ಥರ ಇರಬೇಕು. ಕ್ಯಾನ್ ಯು ಸ್ಟೇ ಬ್ಯಾಕ್? ನೀವೇ ಹೋಗಕ್ಕೆ ಹೇಳಿದ್ರೆ? ಸಾರಿ, ಮ್ಯಾನೇಜ್ಮೆಂಟ್ ಹತ್ರ ನಾನು ಕನ್ವಿನ್ಸ್ ಮಾಡಿದ್ದೀನಿ. ಬಟ್ ಆನ್ ಒನ್ ಕಂಡೀಷನ್. ಹೇಳಿ. ಡೈಲಿ ನಿಮ್ಮನ್ನ ಮೀಟ್ ಮಾಡಕ್ಕೆ ಬಿಡಬೇಕು.
ಕೌನ್ಸಿಲಿಂಗಲ್ಲ, ಡೋಂಟ್ ವರಿ. ತಿನ್ನೋದಕ್ಕೆ ಏನಾರು ಇದೆಯಾ? ಕಳಿಸ್ತಾ ಇದ್ರೆ ಅಂತ ತಿಂಡಿನೂ ಕೊಟ್ಟಿಲ್ಲ ನಿಮ್ಮ ಫೆಸಿಲಿಟಿದೆ. ಏನೂ ಇಲ್ಲ, ಬೆಳಗ್ಗೆ ಮಾಡಿದ ದೋಸೆ ಇದೆ ಅಷ್ಟೇ. ದೋಸೆ ಇದ್ರೆ ದೋಸೆ ಕೊಡಿ. ಚೆನ್ನಾಗಿಲ್ಲ, ಅದು ಬೆಳಗ್ಗೆ ಅರ್ಜೆಂಟಲ್ಲಿ ಮಾಡಿದ್ದು. ಏನು ಚಟ್ನಿಗೆ ವಿಷ ಹಾಕಿಲ್ಲ ತಾನೇ? ಕೊಡಿ. ಬೇಡ ಬೇಡ ಕೊಡಿ, ಏನಾಗಲ್ಲ ನೀವು. ಏನಿದು? ಚಟ್ನಿ ತಗೊಡ್ಲಾ? ಥ್ಯಾಂಕ್ ಯು. ಕೌನ್ಸಿಲಿಂಗಿಂತ ದೋಸೆನೇ ಚೆನ್ನಾಗಿ ಮಾಡ್ತಾರೆ. ಯು ಮೀನ್? ಥ್ಯಾಂಕ್ ಯು ಸೊ ಮಚ್. ಇದಕ್ಕೆ ಮೀನ್ ಸಾರು ಇರಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ವೆಜಿಟೇರಿಯನ್. ಪ್ರಭಾಕರ್ ಮಾಡ್ತಾರೆ ಅನ್ಸುತ್ತೆ, ಈ ಮಂಗಳೂರಿಂದ ಬಂದಿದ್ದಾರೆ. ಅಲ್ಲ, ಇದು ಚೆನ್ನಾಗಿದೆ. ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಧ್ಯಾನಿಸೋ ಚಂದವೇ ಪ್ರೀತಿ, ಧ್ಯಾನಿಸು ದೇವರೇ ಸೋಲುವ ರೀತಿ, ಬಾಗಲಿ ಮಾಗಲಿ ಜೀವ ಇನ್ನೊಮ್ಮೆ ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ, ಧ್ಯಾನಿಸು ದೇವರೇ ಸೋಲುವ ರೀತಿ. ಗುಡ್ ಮಾರ್ನಿಂಗ್. ವಿಂಡೋ ಆ ಕಡೆ ಇದೆ ಅಲ್ವಾ? ಬಟ್ ಕೆಲವು ಸಲ ಡೋರು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಹೊಸ ಸೀರೆನಾ? ಏನಂತಾರೆ ಇದ್ರ ಸೀರೆಗೆ? ಕಾಟನ್ ಸ್ಯಾರಿ. ತುಂಬ ಚೆನ್ನಾಗಿದೆ. ಮುಟ್ಬೋರಾ? ಅಲ್ಲ, ಟಚ್ ಮಾಡಲ ಅಂತ ಫೀಲ್ಗೆ. ಚೆನ್ನಾಗಿದೆ. ಯಾಕೆ? ಯಾರಿಗಾರು ಗಿಫ್ಟ್ ಕೊಡ್ಬೇಕಿತ್ತ? ಯಾಕೆ? ಗಿಫ್ಟ್ ಕೊಡುವಂಥವ್ರು ಯಾರಿದ್ದಾರೆ ಇವನ್ ಲೈಫಲ್ಲಿ ಅಂತ ತಿಳ್ಕೊಬೇಕಿತ್ತ? ಇಲ್ಲ, ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಕಾಫಿ? ನಿಮ್ಮ ಲೈಫಲ್ಲಿ ಗಿಫ್ಟ್ ತೊಗೊಳ್ಳೋವಂಥ ಹುಡುಗಿ ಯಾರು ಇದ್ದಾರಾ ಅಂತ ಗೊತ್ತಾಗಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಓಕೆ. ಸರಿ
ನದಿಯಾದೆ ನಾನೀಗ ನೀನೆ ಸಾಗರವೇ ಬಿರಿದಾಗ ಹೂವಾದೆ ನಗುವಾಗ ಜೇನಾದೆ ಓದುವಾಗಲೇ ಜೀವವಾಗುವ ಕಾವ್ಯ ನಾನೀಗ ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ ಧ್ಯಾನಿಸು ದೇವರೇ ಸೋಲುವ ರೀತಿ ಬಾಗಲಿ ಮಾಗಲಿ ಜೀವ ಇನ್ನೊಮ್ಮೆ ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ ಧ್ಯಾನಿಸು ದೇವರೇ ಸೋಲುವ ರೀತಿ ಗುಡ್ ಮಾರ್ನಿಂಗ್ ಅಮ್ಮ, ಹೇಗಿದ್ದೀರಾ? ಏನು ಹುಷಾರಿಲ್ಲ ಮಗ. ಇವರಲ್ಲಿ ಗೊತ್ತಿಲ್ಲ ಅಮ್ಮ, ನೋಡ್ಲಿಲ್ಲ ಅಂಕಲ್ನ. ನಾನು ಸಾಯೋಕ್ಕೇನೋ ನನಗೆ ಭಯ ಇಲ್ಲ. ಆದರೆ ನಾನು ಹೋದ್ಮೇಲೆ ಇವ್ರದ್ದು ಹೇಗೆ ಅಂತ ಚಿಂತೆ ಆಗಿದೆ. ಮಕ್ಕಳು ಎಲ್ಲಿದ್ದಾರೆ ಈಗ? ಇಬ್ಬರಿಗೂ ಮದುವೆ ಆಗಿದೆ. ಹೆಣ್ಮಕ್ಳು ಚೆನ್ನಾಗಿದ್ರು. ಈ ಕಾಯಿಲೆ ಅಂತ ಗೊತ್ತಾಗೋವರೆಗೂ ಚೆನ್ನಾಗೇ ಇದ್ರು. ಆಮೇಲೆ ಜಗಳ, ನೀನು ನೋಡ್ಕೊ ಅಂತ. ಫಸ್ಟ್ ಫೋನ್ ಮಾಡ್ತಿದ್ರು, ಆಮೇಲೆ ಅದನ್ನು ನಿಲ್ಲಿಸಿದ್ರು. ಪಾಪ ಅವರು ಗಂಡನ ಕೇಳಬೇಕು, ದುಡ್ಡು ಕೊಡಬೇಕು. ಇವರು ಇದ್ದಿದ್ದು ಬದ್ದಿದ್ದು ಮಾರಿ ನನಗೆ ತೋರಿಸಿದ್ರು ಹುಷಾರಾಗ್ತೀನಿ ಅಂತ. ಆಮೇಲೆ ಇದ್ದು ಒಂದು ಮನೇನೂ ಮಾರಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಸೇರಿಸಿದ್ದಾರೆ. ನಾನು ಹೋದ್ಮೇಲೆ ಇಲ್ಲಿಂದ ಎಲ್ಲಿಗೆ ಹೋಗ್ತಾರ ಅವರು? ಗೇಟ್ ದಾಟಿ ಹೋದರೆ ಹೋಗೋಕ್ಕೊಂದು ಜಾಗ ಇಲ್ಲ, ಮಾತಾಡ್ಸೋಕೊಬ್ಬ ಮನುಷ್ಯ ಇಲ್ಲ. ಎಲ್ಲಿ ಹೋಗ್ತಾರೆ? ಒಂಚೂರು ಅವ್ರು ಎಲ್ಲಿದ್ದಾರೆ ನೋಡ್ತೀಯ ಮಗ? ಪ್ರಭಾಕರ್, ಅವ್ರ ಅಂಕಲ್ ಎಲ್ಲಿದ್ದಾರೆ? ಕಾಟೇಜ್ ನಂಬರ್ 8 ಅಲ್ಲಿ ಸ್ಟೆಪ್ ಹತ್ರ ಕೂತಿದೆ. ಟೀ ಕಳಿಸ್ತೀರಾ ಫ್ಲಾಸ್ಕಲ್ಲಿ? ಸರಿ ಮೇಡಮ್. ಬ್ಲ್ಯಾಕ್ ಟೀ. ಆಯ್ತು.
ಹಾಯ್ ಅಂಕಲ್, ಬ್ಯುಸಿ? ಇಲ್ಲ ಮೇಡಮ್. ಕೂರ್ಬಹುದಾ ಇಲ್ಲಿ? ಕೂತ್ಕೋಬೇಕಾ? ನಾ ಹೋಗ್ಬೇಕಾ? ಬೇಡ ಬೇಡ, ನಿಮ್ಮ ಜೊತೆ ಕೂರೋದಕ್ಕೆ ಬಂದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇಷ್ಟೊತ್ತು ಒಬ್ಬನೇ ಒಳಗೆ ಕೂತು ಬೇಜಾರಾಯಿತು. ಅದಕ್ಕೆ ಇಲ್ಲಿ ಬಂದೆ. ಥ್ಯಾಂಕ್ ಯು ಪ್ರಭಾಕರ್. ಅಂಕಲ್ ಟೀ ಕುಡಿತೀರಾ? ಹಾಲಿಂದು ನಾ ಏನು ತಗೊಳ್ಳಲ್ಲ. ಬ್ಲ್ಯಾಕ್ ಟೀ ಅಂಕಲ್. ಹಾಂ. ಹಾಲಿನ ಟೀ ಆಗಲ್ವಾ ನಿಮಗೆ? ಹಾಗೇನಿಲ್ಲ. ಇವಳಿಗೆ ಮೈ ಹುಷಾರಿಲ್ಲದೆ ಇದ್ದಾಗ ಡಾಕ್ಟರು ಹಾಲಿಂದೇನೋ ತಗೋಬೇಡ ಅಂದಿದ್ರು. ನನಗೂ ಅದೇ ಅಭ್ಯಾಸ ಆಗೋಯ್ತು. ತುಂಬ ಟ್ರೈ ಮಾಡಿದೆ ಇವಳನ್ನು ಉಳಿಸ್ಕೋಬೇಕು ಅಂತ. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋದು? ಹಣೆ ಬರ. ಧೈರ್ಯದಿಂದ ಇರಬೇಕು. ಇದೆಲ್ಲ ಆದಮೇಲೆ ಮಕ್ಕಳ ಮನೆಗೆ ಹೋಗಬೇಕು. ಇಬ್ಬರು ಮಕ್ಕಳು ಬಾಬಾ ಅಂತ ಕರೀತಾನೆ ಇರ್ತಾರೆ. ಅದು ನನಗಿಷ್ಟ ಇಲ್ಲ. ಕೈ ಕಾಲಲ್ಲಿ ಶಕ್ತಿ ಇರೋವರೆಗೂ ನಾನೇ ತೊಡುತ್ತೀನಿ ಅವರು. ಬ್ಯಾಚುಲರ್ ಲೈಫ್ ಅಂತಂದ್ರೆ ಇದೆ ಅಲ್ವಾ? ಯಾರ್ದಿದು ಆಶಾ? ಅನಿಕೇತ್ ಮ್ಯಾಮ್. ಯಾವ ಗಿಡ ಇದು? ನಂದಿ ಬೆಟ್ಲು ಮ್ಯಾಮ್. ಪ್ರತಿ ಪೇಷಂಟ್ ಅಡ್ಮಿಟ್ ಆಗಿ ಸ್ವಲ್ಪ ದಿವಸದಲ್ಲಿ ಅವರ ನೆನಪಲ್ಲಿ ಒಂದೊಂದು ಗಿಡ ನೆಡ್ತಾರೆ. ಅನಿಕೇತ್ಗೂ ನೆಡಬೇಕಾಗಿತ್ತು. ಯಾಕೆ ನಂದಿ ಬೆಟ್ಲು? ನಂಗೆ ಇಷ್ಟ. ಅದೇ ಯಾಕೆ? ನೀವೇ ತುಂಬಾ ಆರ್ಡಿನರಿ. ಅದಕ್ಕೆ ಯಾವ್ದಾದ್ರು ಗಿಡ ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ, ರೋಸ್ ಅಥವಾ ಇನ್ಯಾವ್ದಾದ್ರು ದೊಡ್ಡ ಮರ. ಇದೇ ಯಾಕೆ? ತುಂಬಾ ಹೂ ಬಿಡುತ್ತಲ್ವ ದಿವಸ, ಅದಕ್ಕೆ. ನಮ್ಮನೆಯಲ್ಲೂ ಇದೆ, ದಿನ ಬೀಳ್ತಾನೆ ಇರುತ್ತೆ ಕಸ. ಅದು ಮೇಬಿ ಅದೇ ನನ್ನ ಗುರಿ. ಏನದನ್ನು ಕಸ ಅನ್ಕೋ, ಏನದು ಅರಳೋದನ್ನು ಸೆಲೆಬ್ರೇಟ್ ಮಾಡದೇ ಇರು, ಅದು ಹಾಗೆ ಅರಳ್ತಾ ಇರುತ್ತೆ. ದೇವ್ರ ಮುಡಿಗೆ ಹೋಗದೆ ಇದ್ರು, ಯಾರು ಅದ್ರ ಬಗ್ಗೆ ಹೊಗಳಿ ಕವಿತೆ ಬರೀದೇ ಇದ್ರು, ಅದು ಹಾಗೆ ಅರಳ್ತಾ ಇರುತ್ತೆ. ಅದು
ಅದ್ರ ಸುತ್ತ ಓಡಾಡು, ಅದನ್ನ ನೋಡದೆ ಇಗ್ನೋರ್ ಮಾಡು. ನಂದಿ ಬಟ್ಲು ಹಂಗೆ ಹೇಳ್ತಾ ಇರುತ್ತೆ. ನನಗನ್ಸೋದು ಅದರಳೋದು ಬೇರೆ ಯಾರಿಗೋಸ್ಕರನೂ ಅಲ್ಲ, ತನಗೋಸ್ಕರ. ತಾನು ಬದುಕಿದ್ದೀನಿ ಅನ್ನೋ ಒಂದೇ ಕಾರಣ ಸಾಕು ನಂದಿ ಬಟ್ಲು ಹರಡೋದಕ್ಕೆ. ಬೇರೆಯವ್ರಿಗೋಸ್ಕರ ಹರಡಿದ್ರೆ ಅದು ಬರುವಂತ, ತನಗೋಸ್ಕರ ಹರಡಿದ್ರೆ ಅದು ಸ್ವಾತಂತ್ರ್ಯ. ಅದಕ್ಕೆ ನಂದಿ ಬಟ್ಲು. ನಾಳೆ ಅರ್ಲಿ ಮಾರ್ನಿಂಗ್ ಫ್ರೀನಾ? ಯಾಕೆ? ಇಲ್ಲಿ ಕುತ್ಕೊಂಡು ಅರ್ಲಿ ಮಾರ್ನಿಂಗ್ ಲೇಕ್ ನಿನ್ನ ಜೊತೆ ನೋಡ್ಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಇಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಮಾತಾಡಲ್ಲ ಯಾರ ಜೊತೆನೂ? ಪ್ರಭಾಕ್ ಮೇನ್ ಸಾರ್ ಮಾಡಿದ್ರ? ಟ್ರೈ ಮಾಡಿ ನೋಡು. ಪ್ರಭಾಕರ್, ಮೀನ್ ಸಾರ್ ಚೆನ್ನಾಗಿ ಮಾಡ್ತೀರಂತ ನೀವು. ಅಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ. ಪ್ರಭಾಕರ್, ಮಾತಾಡೋಣ ನನ್ನ ಜೊತೆ. ಪ್ರಭಾಕರ್, ನಾಳೆ ಸಾಯರ್ ಜೊತೆ ಎಂತಕ್ಕೆ ಮಾತಾಡೋದು? ಅದಕ್ಕೆ ಅಲ್ವಾ ನೀವು ನನ್ನ ಜೊತೆ ಮಾತಾಡ್ಬೇಕು ಪ್ರಭಾಕರ್? ನಾಳೆ ನಾನಿರಲ್ಲ, ಇವತ್ತೇ ಅಲ್ಲ. ಹೌದು ಮ್ಯಾಮ್, ತುಂಬ ಪೇನಲ್ಲಿದ್ದಾರೆ. ಕಾಟೇಜ್ ಕಡೆ ಹೋಗೋಕ್ಕಾಗ್ತಿಲ್ಲ, ತುಂಬ ನರಳ್ತಾ ಇದ್ದಾರೆ. ಡಾಕ್ಟರ್ ಮನಮೋಹನ್ಗೆ ಹೇಳಿದ್ರಾ? ಹೇಳಿದೆ, ಆದರೆ ಏನೂ ರೆಸ್ಪಾನ್ಸ್ ಇಲ್ಲ. ನಾನೊಂದ್ಸಲಿ ಮಾತಾಡಿ ನೋಡ್ತೀನಿ. ಟೀ? ನಾನು ಮಾಡಬೇಕಾಗಿರೋದೆಲ್ಲ ಮಾಡಿದ್ದೀನಿ ಪ್ರೇರಣ. ಈ ಟೈಮಲ್ಲಿ ಪೇನ್ ಕಿಲ್ಲರ್ಸ್ ವರ್ಕ್ ಆಗೋದಿಲ್ಲ, ಆ್ಯಂಡ್ ಯು ನೋ ದ್ಯಾಟ್. ನಿಜ ಡಾಕ್ಟರ್, ಬಟ್ ಓಪಿಯಂ ಬೇಸ್ಡ್ ಡ್ರಗ್ಸ್ನ ಇಂಥ ಟೈಮಲ್ಲಿ ಕೊಟ್ಟರೆ ರಿಲೀಫ್ ಆಗುತ್ತಲ್ವಾ? ಪ್ರೇರಣ, ನೋ. ಐ ಆಮ್ ಅ ಡಾಕ್ಟರ್, ನಾಟ್ ಅ ಪೆಡ್ಲರ್. ಅದನ್ನೆಲ್ಲ ಇವ್ರುಗಳಿಗೆ ಕೊಡೋಕ್ಕೆ ಶುರು ಮಾಡಿದ್ರೆ ಪೇಷಂಟ್ಸ್ ಎಲ್ಲ ಡ್ರಗ್ ಅಡಿಕ್ಟ್ಸ್ ಆಗ್ತಾರೆ. No way I'm administering that. Emotionally carried away ಆಗ್ಬೇಡ, ಆಯ್ತಾ? We'll do our best. ಓ ಪ್ರಭಾಕರ್ ಮೇಡಮ್, ಗಿಡ ಯಾವುದು ಕಡಿಲಿಕ್ಕೆ ಹೇಳಿದ್ರಲ್ಲ? ಅದು ನಂಗೆ ಇಷ್ಟ ಆಗ್ಬಿಟ್ಟಿದೆ, ಬಿಡಿ, ಪರವಾಗಿಲ್ಲ. ಒಳಗೆ ಬನ್ನಿ. ಬೇಡ ಮೇಡಮ್, ನಾನೇ ಹೋಗಿ ಅವ್ರ ಹತ್ರ ಕೇಳಿ ತಗೊಂಡು ಬಂದದ್ದು ಮೇಡಮ್. ಓ, ದೋಸೆ ತಿನ್ನಿ ಬನ್ನಿ. ಅಲ್ಲ, ಬೇಡ ಮೇಡಮ್. ಪರವಾಗಿಲ್ಲ, ಬನ್ನಿ ಬನ್ನಿ.
ತಂದ ಹರಕೆಯ ಕುರಿ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತು ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತೋರಣಕ್ಕೆ ತಂದ ತಳಿರ ಮೇಯಿತು ಹಬ್ಬಕ್ಕೆ ತಂದ ಹರಕೆ ಕುರಿ ಕುಂದಹಾರೆಂಬುದ ಅರಿಯದೆ ಕುಂದಹಾರೆಂಬುದ ಅರಿಯದೆ ಬೆಂದೋಡಲ ಹೊರೆಯ ಹೋಯಿತು ಅದಂದೇ ಹುಟ್ಟಿತ್ತು ಸರ್ ಅಡ್ರೆಸ್ ಇಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು ಕೊಂದವರುಳಿದರೆ ಕೂಡಲ ಸಂಗಮ ದೇವಾ ಕೊಂದವರುಳಿದರೆ ಕೂಡಲ ಸಂಗಮ ದೇವಾ ಅಮ್ಮ ನಾಳೆ ಬೆಳಗ್ಗೆ ಬಸ್ಗೆ ಬಂದ್ಬಿಡ್ತೀಯ ಪ್ಲೀಸ್ ಚೆನ್ನಾಗಿದೆಯಮ್ಮ ನನಗೇನು ಚೆನ್ನಾಗಿದ್ದೀನಿ ಸಾಕರಲ್ಲಿ ಮಲ್ಕೊಂಡಿದ್ದಾನೆ ಕೊಡು ಜರ್ನಿ ಹೇಗಿತ್ತು ಅಯ್ಯೋ ರೋಡ್ ಚೆನ್ನಾಗೇ ಇರಲಿಲ್ಲ ಆ ಕಡೆ ಈ ಕಡೆ ಎತ್ತೆತ್ತು ಹಾಕ್ತಾ ಇತ್ತು ಅದು ಸ್ಲೀಪರ್ ಬೇರೆನಾ ಏ ನನಗೆ ಸಾಕು ಸಾಕು ಪರವಾಗಿಲ್ಲ ಅಯ್ಯೋ ಟಿವಿ ಇದೆ ನೋಡ್ತಾ ಇರು ಅಡ್ಗೆ ಗಿಡ್ಗೆ ಎಲ್ಲ ಮಾಡಕ್ ಹೋಗ್ಬೇಡ ಆಯ್ತಾ ಸಂಜೆ ಬೇಗ ಬರ್ತೀನಿ ಆ ಟಿವಿ ರಿಮೋಟ್ ಸ್ವಲ್ಪ ಹೇಳ್ಕೊಟ್ಟು ಹೋಗು ಹಾಯ್ ಆಂಟಿ ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ದೀನಿ ನೀವು ನಾನು ಚೆನ್ನಾಗಿದ್ದೀನಿ ಪ್ರೇರಣಾ ನೋಡು ಸಾಗರ್ ಬಂದ
ಕೆಲಸ ಎಲ್ಲ ಹಾಂ, ಪರವಾಗಿಲ್ಲ. ದೋಸೆ ತಂದ್ಕೊಡ್ಲಾ? ಬೇಡ, ಇವಾಗ ಬೇಡ. ನಾನು ಯಾಕೆ ರೆಡಿ ಆಗಕ್ಕೆ ಹೇಳಿದೆ? ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯಾ? ಬೋರ್ ಆಗುತ್ತೆ. ನನ್ನ ಜೊತೆ ಬಾ. ನಾನು ಟಿ ವಿ ನೋಡ್ತಾ ಇದ್ದೆ. ಟಿ ವಿ ನಾಳೆ ಮನೆಗೆ ಹೋದ್ಮೇಲೂ ನೋಡ್ಬೋದು. ಸುಮ್ಮನೆ ಬಾ. ಮಾ, ನಂಗೊಬ್ಬ ಪೇಷಂಟ್ ತುಂಬ ಇಷ್ಟ. ತೋರಿಸ್ತೀನಿ ಅವನ್ನ. ಆಯ್ತು. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಹುಷಾರಿಲ್ವಾ? ಸ್ವಲ್ಪ ಅಲ್ಲಾಡಿದ್ರೆಲ್ಲ ಒಂಥರ ನೋವು, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ. ಅಮ್ಮ. ಹಾಯ್. ಚೆನ್ನಾಗಿದ್ದೀರಾ? ಪರವಾಗಿಲ್ಲ. ಹೇಗಿದ್ದೀರಾ ನೀವು? ಪರವಾಗಿಲ್ವಾ? ಮಲಗ್ತೀಯಾ? ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೇನೆ. ನಾನು ಅಮ್ಮ ಹೊರಗಿರ್ತೀವಿ, ನೀನು ರೆಸ್ಟ್ ಮಾಡು. ಇಲ್ಲ ಬೇಡ, ನಿಂಗೆ ಕೆಲಸ ಇದೆಯಲ್ಲ, ಅವ್ರನ್ನಿಲ್ಲ ಬಿಡು, ನೀನು ಹೋಗಿ ಕೆಲಸ ಮಾಡು. ಇಲ್ಲ ಇಲ್ಲ, ನನಗೂ ನಿದ್ದೆ ಬರ್ತಾ ಇಲ್ಲ, ಮಾತಾಡ್ತಾ ಕೂತಿರ್ತೀನಿ, ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಕೂತ್ಕೊಳ್ಳಿ. ಆಯಿತು. ಎಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನೋಡ್ಬೇಕು, ಇನ್ನು ತುಂಬ ಚೆನ್ನಾಗಿರುತ್ತೆ. ಆ ಕೆರೆ ಇದೆಯಲ್ವಾ, ಅದೆಲ್ಲ ಭಾಳ ಚೆನ್ನಾಗಿದೆ. ಹುಷಾರಿದ್ದರೆ ಕರ್ಕೊಂಡು ಹೋಗ್ತಿದ್ದೆ. ನಿಮ್ಗೆ ಇಷ್ಟನಾ ನೀರು ಅಂದರೆ? ನೀರಂದ್ರೆ ನಂಗೆ ತುಂಬ ಭಯ. ಹೌದಾ? ದೂರದಿಂದ ನೋಡಕ್ಕೆ ಬರೋಲ್ಲ, ಹತ್ರ ಹೋಗೋಕ್ಕಾಗಲ್ಲ. ನೀವು ಟೀಚರ್ ಆಗಿದ್ರಲ್ವಾ? ಹೌದು, ಪ್ರೈಮರಿ ಸ್ಕೂಲ್ ಟೀಚರ್. ಪ್ರೈಮರಿ ಸ್ಕೂಲಾ? ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಂದ್ರೆ ಕಷ್ಟ ಆಗ್ತಿರಲಿಲ್ಲ ಇದೆಲ್ಲ? ನಂಗೆ ತುಂಬ ಈ ಪೇಷಂಟ್ ಕಡೆಯವ್ರದ್ದು ಸಿಗ್ನೇಚರ್ ಒಂದು ತೊಗೊಬೇಕು, ನಾನು ಹೋಗಿ ಬರ್ತೀನಿ. ನಿಮಗೆ? ನನಗೆ ಇಷ್ಟ. ನೀವು ಯಾವ ಸಬ್ಜೆಕ್ಟ್ ಕಲಿಸ್ತಾ ಇದ್ದೀರಿ? ನಾನು ಮ್ಯಾಥ್ಸ್ ಕಲಿಸ್ತಾ ಇದ್ದೀನಿ. ಮ್ಯಾಥ್ಸ್ ಅಂದ್ರೆ ನಂಗೆ ಕಷ್ಟ, ಜಸ್ಟ್ ಪಾಸ್ ಅಲ್ಲ. ನಿಮ್ಮದು ಯಾವುದು ಫೇವ್ರೆಟ್? ಕನ್ನಡ. ಹೌದಾ? ಮ್ಯಾಥ್ಸ್ ಎಲ್ಲ ತುಂಬ ಕಷ್ಟ ನನಗೆ, ಆಗ್ತಾನೆ. ಕನ್ನಡ ಲ್ಯಾಂಗ್ವೇಜ್ ಯಾವುದಾದ್ರೆ ಓಕೆ. ಯಾವುದು ಫೇವ್ರೆಟ್ ಆಥರ್ ಯಾರು? ನನಗೆ ಕುವೆಂಪು ಇಷ್ಟ. ಹೌದಾ? ನಿಮಗೆ? ನನಗೆ ದಾರಾ ಬೇಂದ್ರೆ ತುಂಬ ಇಷ್ಟ. ಮತ್ತು ನನಗೆ ಕಾರಂತರು ಇಷ್ಟ. ಇಲ್ಲ, ಲೇಟ್ ಆಯ್ತಾ? ಇಲ್ಲ, ಯಾಕೆ? ಇಲ್ಲ, ಅದು ಅವನು ಅನಿಕೇತ್ ಅಲ್ವಾ, ಅವನು ನಿಮ್ಮ ಮನೆಗೆ ಬರಬೇಕು, ನೀವು ತಿಳಿ ಸಾರು ತುಂಬ ಚೆನ್ನಾಗಿ ಮಾಡ್ತೀರಂತೆ, ನಂಗೆ ತಿಳಿ ಸಾರು ಹಾಗೆ ಕುಡಿಯೋದಂದರೆ ತುಂಬ ಇಷ್ಟ ಅಂದ. ನಾನು ನೆಕ್ಸ್ಟ್ ಟೈಮ್ ಬರೋದ್ರಲ್ಲೇ ಅವನು. ಅಮ್ಮ, ಈಗಲೇ ಮಾಡಿಕೊಡ್ತೀಯಾ? ಚೆನ್ನಾಗಿದೆ, ಥ್ಯಾಂಕ್ ಯು. ಮುಗೀತಾ ಸವಾರಿ?
ಈ ಹೂವು ಎಷ್ಟು ಚೆನ್ನಾಗಿದೆಯಲ್ಲ. ನಾಳೆ 10:30 ನನ್ನ ಬಸ್ಸು. ಬಿಟ್ಟು ಬರ್ತೀನಿ ಇನ್ನು. ಪರವಾಗಿಲ್ಲ, ಆಟೋ ಸಿಗುತ್ತಲ್ವಾ ಇಲ್ಲಿ, ನಾನು ಹೋಗ್ತೀನಿ. ಬರೋದು ಬೇಡ. ನೋಡು, ಇದು ಯಾವಾಗ ತೆಗ್ದಿತ್ತು? ನೀವಿಬ್ರು ಮಾತಾಡ್ತಾ ಕೂತಿದ್ರಿ, ಗೊತ್ತೇ ಆಗಿಲ್ಲ. ಗೊತ್ತೇ ಆಗಿಲ್ಲ. ನಂಗೆ ಇಷ್ಟ ಮಾವನ್ ಕಂಡ್ರೆ. ಅಂದರೆ ಯಾವ ಥರ? ಏನು ಯಾವ ಥರ? ತಪ್ಪ? ನೀನು ನಮ್ಮಮ್ಮನ್ನ ಈ ಪ್ರಶ್ನೆ ಕೇಳ್ತಾ ಇದೀಯ ಅಂದರೆ ತಪ್ಪೆ. ಒಬ್ಬ ಮದುವೆಯಾದ ಹೆಣ್ಮಗಳು ಇನ್ನೊಬ್ಬನ್ನ ಪ್ರೀತಿಸ್ತಾ ಇದ್ದೀನಿ ತಪ್ಪ ಅಂತ ಕೇಳಿದರೆ ತಪ್ಪೆ. ಆದರೆ ಒಬ್ಬ ಹೆಣ್ಣಾಗಿ ಯೋಚನೆ ಮಾಡಿದರೆ ಅದರಲ್ಲೇನೂ ತಪ್ಪಿಲ್ಲ ಅನಿಸುತ್ತೆ. ಜೀವನ ಇಡೀ ನಾವು ಮುಸುರೆ ತಿಕ್ಕು, ಪಾತ್ರೆ ತೊಳಿ, ಬಟ್ಟೆ ಒಗಿ ಇದರಲ್ಲೇ ಕಳೆದೋಗ್ತೇವೆ. ಎಲ್ಲ ಸಿಗತ್ತೆ ಪ್ರೀತಿ ಒಂದು ಬಿಟ್ಟು. ಮನೆಯವ್ರಿಗೂ ಅನ್ಸುತ್ತಾ ಏನೋ ಇವ್ರಿಗೆ ಪ್ರೀತಿ ಕೊಡೋ ಅವಶ್ಯಕತೆ ಏನಿದೆ ಅಂತ. ನಾವು ಕೇಳಲ್ಲ, ಅವ್ರು ಕೊಡಲ್ಲ. ಒಂದು ಹನಿ ಪ್ರೀತಿಗೋಸ್ಕರ ಹಾತೊರಿತಾ ಇರ್ತೀವಿ, ಸಿಕ್ಕೇ ಇರಲ್ಲ. ಹುಡುಕೋದ್ರಲ್ಲಿ ತಪ್ಪೇನಿದೆ? ಐ ಆಮ್ ಗ್ಲಾಡ್ ದಟ್ ಯು ಫೌಂಡ್ ಇಟ್. ಹೇಳಿ, ಏನಾಯ್ತು ಆಶಾ? ಮ್ಯಾಮ್, ನೀವು ಹೋಗಿ 1 ಅವರ್ಗೆ ಶುರುವಾಯಿತು. ಸ್ವಲ್ಪ ಅಲ್ಲಾಡಿದ್ರು ತುಂಬ ನೋವು ಅಂತಿದ್ದಾರೆ. ಮೆಡಿಕೇಶನ್ ಡಾಕ್ಟರ್ ಮನಮೋಹನ್ಗೆ ಕಾಲ್ ಮಾಡಿದ್ವಿ. ಅವ್ರು ಯಾವ್ಯಾವ ಟ್ಯಾಬ್ಲೆಟ್ಸ್ ಹೇಳಿದ್ದಾರೆ ಎಲ್ಲ ಕೊಟ್ಟಿದ್ದೀವಿ. ಡಾಕ್ಟರ್ ಗೀತಾ, ಹೇಳಿ. ಸೊ ಸಾರಿ, ಒಂದು ಹೆಲ್ಪ್ ಬೇಕಾಗಿತ್ತು. ಹೇಳಿ ಪ್ರೇರಣಾ. ಒಬ್ಬ ಪೇಷಂಟ್ಗೆ ಮೆಡಿಕೇಟ್ ಮಾಡಬೇಕಾಗಿತ್ತು. ಮೆಡಿಸಿನ್ ಹೆಸರು ಹೇಳೋಕ್ಕಾಗತ್ತಾ? ಕೇಳಿ. ರಾತ್ರಿ ಎಲ್ಲ ಎಲ್ಲೋಗಿದ್ದೆ? ಕೆಲಸ ಬಂದಿತ್ತು. ನೈಟ್ ಕೌನ್ಸಿಲಿಂಗ್ ಮಾಡ್ತಾ ಇದೆಯಾ? ಯಾವಾಗಿಂದ?
ವಾಟ್? ಐ ಲೈಕ್ ಯುವರ್ ಕರೇಜ್. ಅಷ್ಟು ಧೈರ್ಯ ನನಗೂ ಇರಬೇಕಿತ್ತು. ಮಾ, ದೋಸೆ ಮಾಡ್ಕೊಡ್ಲಾ? ಆಯಮ್ಮ ಚೆನ್ನಾಗಿರಮ್ಮ. ಗುಡ್ ಮಾರ್ನಿಂಗ್ ಮ್ಯಾಮ್. ನಾನು ಹಾಕ್ತೀನಿ ಕೊಡಿ. ಓಕೆ ಮ್ಯಾಮ್. ಆಫೀಸಿಂದ ಕತೆ ಹೇಗಿದೆಯಾ? ಬೆಟ್ಟ. ಡೋಂಟ್ ವರಿ, ವಿಲ್ ಬಿ ಆಲ್ ರೈಟ್. ನಾನು ಸತ್ತೋಗ್ತೀನಿ ಅನ್ಕೊಂಡೆ. ಇನ್ನು 20-25 ವರ್ಷ ಬದುಕ್ತೀನಿ. ತುಂಬ ನೋವಿದೆಯಾ? ಕೇಳಬೇಡ. ನಾನು ತುಂಬ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ನನ್ನ ಒಂದು ದಿವಸದ ನೋವು ನನ್ನ ಹಿಂಡಿ ಎಸ್ತು ಬಿಡ್ತು. ಮಲ್ಕೋ, ನಿನ್ನ ಗಾಡಿಯನ್ನು ಕರೆಸ್ತೀನಿ. ಯಾರು ಬೇಡ, ನಿನ್ನಿದೆಯಲ್ಲ ಸಾಕು. Are you a doctor? Are you a doctor? ಈಗ ನೀನು ಕೌನ್ಸಿಲರ್ ಮಾತ್ರ ಅಲ್ಲ, ಡಾಕ್ಟರ್ ಕೂಡ ಅಲ್ವಾ? Tell me. Are you a doctor? ನೀನು ಒಂದ್ಸಲ ಕೊಟ್ಟೆ, ಈಗ ಸ್ವಲ್ಪ ನೋವು ಶುರು ಆದ್ರೂ ಅವ್ರು ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಅವ್ರಿಗೆ ನೋವು ಆಗ್ಬೇಕಾಗಿಲ್ಲ, ಸುಮ್ಮನೆ ಕಿರಿಸ್ತಾರೆ ಡ್ರಗ್ಸ್ ಬೇಕು ಅಂತ. ಸಾರಿ ಡಾಕ್ಟರ್. ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಮನೆಗೆ ಕಳಿಸ್ತಿದ್ದೆ. ಪ್ರೇರಣಾ, ನನ್ನ ವರ್ಕ್ ಎಥಿಕ್ಸ್ನ ರೆಸ್ಪೆಕ್ಟ್ ಮಾಡದೇ ಇದ್ರೆ ನನಗಿಷ್ಟ ಆಗಲ್ಲ. ಇನ್ನೊಂದ್ಸಲ ಹೀಗೆ ಮಾಡಬೇಡ. ಮೇಡಮ್, ಮೀನು ಸಾರು ಮಾಡುವ, ಬರ್ತೀರಾ? ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀರಾ? ಹಾಂ, ಚಿಕನ್ನಲ್ಲಿ ಮೇಡಮ್. ಅಂದರೆ ಅಮ್ಮನಿಗೆ ಮನೆಯಲ್ಲಿ ಹುಷಾರಿರಲಿಲ್ಲ, ಅವ್ರಿಗೆ ಎಂತ ಸಹ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಹಾಗೆ. ಹುಷಾರಿರಲಿಲ್ಲ ಅಂದರೆ? ನನಗೆ ಸರಿ ಗೊತ್ತಿರಲಿಲ್ಲ ಮೇಡಮ್. ಚಿಕ್ಕವರಲ್ಲ, ಒಂದು 2 ಸಲ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಡಾಕ್ಟ್ರ್ ಆ ಟೆಸ್ಟ್ ಈ ಟೆಸ್ಟ್ ಅಂತ ಬರೆದು ಕೊಟ್ಟರು. ಆಮೇಲೆ ಅಷ್ಟು ದುಡ್ಡು ಎಲ್ಲಿಂದ. ಆಮೇಲೆ ಮನೆಯಲ್ಲಿ ಅಮ್ಮ.
ಅಮ್ಮನಿಗೆ ಬದುಕಬೇಕು ಅಂತ ತುಂಬ ಆಸೆ ಮೇಡಮ್. ಲಾಸ್ಟಿಗೆ ಹತ್ರ ಎಲ್ಲ ಹೋದರೆ ಕೈ ಕಾಲು ಇಟ್ಕೊಂಡು ಬಿಡೋರು. ಈಗಾದರೂ ಮಾಡಿ ಉಳಿಸು ಅಂತ. ನಿಂದ ಆಗಲಿಲ್ಲ. ನಾನು ಇಲ್ಲಿಗೆ ಸೇರ್ಲಿಕ್ಕೆ ಸದ್ಯ ಕಾರಣ. ಈಗಾದರೂ ಮಾಡಿ ಉಳಿಸ್ಲಿಕ್ಕೆ ಆಗ್ತದೆ ಒಬ್ಬರನ್ನಾದ್ರೂ ನೋಡಬೇಕು ಅಂತ. ಆಗಲಿಲ್ಲ ಮೇಡಮ್. ಪ್ರತಿ ಸರ್ತಿ ಒಬ್ಬೊಬ್ಬರು ನಡಿ ಹೋಗುವಾಗ ನಮ್ಮ ಕೈ ಕಾಲು ಇಟ್ಕೊಂಡು ಉಳಿಸು ಅಂತ ಕೇಳ್ಕೊಂಡೆ ಆಗ್ತದೆ ಮೇಡಮ್. ಅದಕ್ಕೆ ಉಪ್ಪು ನೋಡ್ತೀರಾ ಮೇಡಮ್? ಸಾರಿ, ನೀವು ಮೀನು ತಿನ್ನೋನಲ್ಲ. ಹುಡ್ಸೋದಕ್ಕೆ ನಾವು ತುಂಬ ಚಿಕ್ಕವರು ಪ್ರಭಾಕರ್. ಜಾಸ್ತಿ ಅಂದರೆ ಚೆನ್ನಾಗಿ ಕಳಿಸ್ಬೋದು ಅಷ್ಟೆ. ಪ್ರಭಾಕರ್ ಪ್ರೇರಣ ಇವತ್ತಿಲ್ಲ ಅಷ್ಟೇ ಆಗ್ತೀಯ. ಪ್ರೇರಣ ತೆಗಿ. ಇದು ಯಾವಾಗ ಮಾಡಿದೆ? ಸ್ವಲ್ಪ ಗೆಲ್ಲ ಮಾಡಿದೆ. ಹಚ್ಕೊಡು ನನಗೆ. ಬಾರ್ ಹೊರಡ ಮುಂಚೆ ನಿಂಗೊಂದು ಸೀಕ್ರೆಟ್ ಹೇಳ. ಏನು? ಮಲ್ಕೋ. ಹೇಳಿದೆ ನಿಂಗೆ ಸ್ವಲ್ಪ ಬೆಡ್ ದೊಡ್ಡದು ಕೊಡು ಅಂತ. ಕೇಳಿ ಏನು ಹೇಳ್ಬೇಕಂತಿದ್ದೆ ಹೇಳು. ಯಾರು ಕೇಳ್ತಿರೋದು? ನನ್ನ ಪ್ರೇರಣನ, ಕೌನ್ಸಿಲರ್ ಪ್ರೇರಣನ? ನಿನ್ನ ಪ್ರೇರಣನೇ ಹೇಳು. ಹೇಳಿದ್ರೆ ನಾಳೆ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಹೇಳ. ಹಬ್ಬ ಮಾಡಲ್ಲ ತಾನೆ? ಇಲ್ಲ, ಹೇಳು. ನನ್ನ ಹೆಸರು ಅನಿಕೇತ್ ಅಲ್ಲ. ನಾ ಕೊಟ್ಟಿರೋ ಡಾಕ್ಯುಮೆಂಟ್ಸು, ಐಡೆಂಟಿಟಿ ಕಾರ್ಡ್ ಎಲ್ಲ ಫೇಕು. ನಾ ಸತ್ಮೇಲೆ ನನ್ನ ಬಾಡಿ ಯಾರು ತೊಗೊಂಡೋಗೋಕೆ ಬರಲ್ಲ. ಮತ್ತೆ ಏನು ಮತ್ತೆ? ಅಷ್ಟೇ. ನಾನು ಈ ವಿಷಯನ ಮ್ಯಾನೇಜ್ಮೆಂಟ್ಗೆ ಹೇಳಲೇಬೇಕು ಅನಿಕೆ. ಪ್ಲೀಸ್, ಪ್ರಾಮಿಸ್ ಮಾಡಿದೆ. ಮತ್ತೆ ಯಾರೂ ಇಲ್ವಾ ನಿಂಗೆ? ಇದ್ದಾರೆ, ಇರ್ಬೋದು. ಮತ್ತೆ ಯಾಕೆ ಸಾಯಬೇಕು ನೀನು ಹೀಗೆ? ಪ್ರಾಣ, ನಾನು ನೋಡಿರೋ ಬ್ಯೂಟಿಫುಲ್ ಡೆತ್ ಯಾವ್ದು ಗೊತ್ತಾ?
ತಿಂಡಿ ಡಾಗ್ದು. ಈ ಕಂತ್ರಿ ನಾಯಿ ಅಂತಾರಲ್ಲ, ನೀನು ಅದನ್ನು ಕಟ್ಟಾಕ್ತ ಮನೇಲಿ ಸಾಕು. ಎಷ್ಟೇ ಇಷ್ಟಪಡು. 10 ವರ್ಷ, 12 ವರ್ಷ, ಕೆಲಸರ 16 ವರ್ಷ ನಿನ್ನ ಜೊತೆ ಟಾಮಿ, ಬ್ರೌನಿ, ಜಾಕಿ ಬದುಕಿರುತ್ತೆ. ಆದರೆ ಸಾಯೋದಕ್ಕಿಂತ 3 ದಿವಸ ಮುಂಚೆ ಮನೆ ಬಿಟ್ಟು ಹೋಗುತ್ತೆ. 12 ವರ್ಷ ನಿನ್ನ ಜೊತೆ ಟಾಮಿ, ಬ್ರೌನಿ, ಜಾಕಿ ಬದುಕಿರೋದು. ಸಾಯೋದಕ್ಕಿಂತ ಮುಂಚೆ ಎಲ್ಲ ಕಳ್ಕೊಂಡು ಬರೀ ನಾಯಿಯಾಗಿ ಸಾಯುತ್ತೆ. What a beautiful death. ಜೀವನ ಪೂರ್ತಿ ಏನೋ ಒಂದಾಗಿದೆ. ಎಲ್ಲ ಕಳ್ಕೊಂಡು ಹೆಸರು, ಮನೆ ಇಲ್ಲಿರೋ ಬರೀ ಮನುಷ್ಯನಾಗಿ ಸಾಯ್ಬೇಕಷ್ಟೆ. ಮತ್ತೆ ನಾವೇನ್ ಮಾಡಬೇಕು? ನನ್ನ ಬಾಡಿನ ನಮ್ಮಿಷ್ಟ. ನಾನೇನು ಲಾಸ್ಟ್ ರೈಡ್ಸ್ ಮಾಡ್ಬೋದಾ? ಏನಷ್ಟೇ. ಆಶಸ್ ಎಲ್ಲಿ ಬೇಕಾದ್ರೂ ಹಾಕು. ಹೇಳು. ಗೊತ್ತಿಲ್ಲ, ಹೇಳ್ತೀನಲ್ಲ. ನಿಜವಾಗ್ಲೂ ನಾನು ಬಿಟ್ಟು ಹೋಗ್ತೀಯ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು. I can see your window. Very beautiful window. ಹಲೋ ಪ್ರೇರಣಾ, ಫೆಸಿಲಿಟಿಗೆ ಬಂದ ತಕ್ಷಣ ನನ್ನ ಮೀಟ್ ಮಾಡು. ವಿ ನೀಡ್ ಟು ಟಾಕ್. ನಿನ್ನೆ ಎಲ್ಲಿದ್ದೆ ಪ್ರೇರಣಾ? ಏನು? ನಿನ್ನೆ ರಾತ್ರಿ ಎಲ್ಲಿ ಉಳ್ಕೊಂಡಿದ್ದೆ? ಇಲ್ಲೇ ಫೆಸಿಲಿಟಿಯಲ್ಲೇ. ಎಲ್ಲಿ ಮಲ್ಕೊಂಡಿದ್ದೆ? ಕಾಟೇಜ್ ನಂಬರ್ 5 ಅಲ್ಲಿ. ಏನು ಮಾಡಿದೆ ಪ್ರೇರಣಾ? ಜಾಗ ಇರಲಿಲ್ಲ. ಇಬ್ರು ಒಂದೇ ಬೆಡ್ ಮೇಲೆ ಮಲಗಿದ್ವಿ. ಗಾಂಜಾ ಸೇದ್ದ, ನಾನು ಸೇದ್ದೆ. ತಬ್ಕೊಂಡ್ವಿ, ಹಣೆ ಮೇಲೆ ಮುತ್ಕೊಟ್ಟೆ. ಸ್ಯಾಡ್ಲಿ ಬೇರೆ ಏನು ಮಾಡೋಕ್ಕಾಗಲಿಲ್ಲ. ಹಿ ವಾಸ್ ರಿಯಲಿ ಸಿಕ್. ನೀನೊಬ್ಳು ಮದುವೆ ಆಗಿರೋ ಹೆಂಗಸು ಅಂತ ನೆನಪಿದ್ಯಾ ನಿನಗೆ? ಇದೆ.
ಮೆಚ್ಯೂರಿಟಿ ನಾನು ಒಬ್ಳಿಗೆ ಇದ್ರೆ ಹೆಂಗೆ ಹೇಳಿ? ಸಾಗರ್ಗೂ ಇರಬೇಕಲ್ವಾ? ಹೇಳಿ ಸಾಗರ್ಗೆ, ಅವನಿಗೂ ಒಂಚೂರು ಮೆಚ್ಯೂರಿಟಿ ಬರಲಿ. ಬೇರೆ ಏನಾದರೂ? ಅವ್ನ ಗಾರ್ಡಿಯನ್ ಅಡ್ರೆಸ್ಗೆ ನಾವೇ ಬಾಡಿ ತಲುಪಿಸ್ತೀವಿ ಅಂತ ಸುಳ್ಳು ಹೇಳಿ ನಾವೇ ಬಾಡಿನ ತಗೊಂಡು ಹೋದ್ವಿ. ಹಾಯ್ ಪ್ರೇರಣಾ. ನಾನಿಲ್ಲ, ನನ್ನ ಬಾಡಿ ಒಂದಷ್ಟು ನೆನಪುಗಳನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲಿ ಬಿಡಬೇಕು ನನ್ನ ಅಸ್ಥಿ ಅಂತ ಕೇಳಿದ್ಯಲ್ಲ, ಅದಕ್ಕೆ ಉತ್ತರ ಆಗಿ ಈ ಪತ್ರ. ನಾನು ಯಾರು ಅಂತಲೂ ನಿನಗೆ ಗೊತ್ತಿಲ್ಲ. ಹೆಸರಿಲ್ಲದಿರೋ, ಹಿಂದಿಲ್ದಿರೋ, ಮುಂದಿಲ್ದಿರೋ ಮನುಷ್ಯನಾಗಿ ನನಗೆ ನಾನು ಗೊತ್ತು. ಅದೇ ನನಗೂ ಇಷ್ಟ. ನನಗೂ ಮನುಷ್ಯರು ಇಷ್ಟ. ಅವರೆಲ್ಲ ಕಥೆಗಳು, ಹೋರಾಟಗಳು, ಪ್ರಯಾಣಗಳು ಎಲ್ಲವೂ ಇಷ್ಟ. ನನಗೆ ಅವ್ರ ಕತೆ ತುಂಬ ಇಷ್ಟ. ನೀನೇನಾದರೂ ನನ್ನ ಆಸ್ತಿನ ಬಿಡಲೇಬೇಕು ಅಂತ ಇಷ್ಟಪಟ್ಟರೆ ಮೊದಲಿಗೆ ಕೆಂಪು ಕಲರ್ ಗವರ್ಮೆಂಟ್ ಬಸ್ನಲ್ಲಿ ಹೋಗು. ಯಾವುದಾದ್ರೂ ಒಂದು ಘಾಟ್ನ ದೊಡ್ಡ ತಿರುವಿನಲ್ಲಿ ನನ್ನ ಬೂದಿನ ಮೂವ್ ಆಗ್ತಿರೋ ಬಸ್ನಿಂದ ಹಾರಿಸು. ಪ್ರತಿ ತಿರುವು ಕೂಡ ನನ್ನ ಪ್ರಕಾರ ಬದಲಾವಣೆ. ಆ ತಿರುವಲ್ಲಿ ಆ ಗಿಡಗಳ ಮೇಲೆ ಮೆತ್ಕೊಂಡಿರೋ ಧೂಳಿನ ಮಧ್ಯೆ ಗುಟ್ಟಾಗಿ ನಾನು ಕೂತು ಮನುಷ್ಯರನ್ನು ನೋಡಬೇಕು. ಅವ್ರ ಮನೇಲಿದ್ದಾಗ ಅವರಾಗಿರ್ತಾರೆ,
ಬೇರೆಯವ್ರ ಮನೆಯಲ್ಲಿ ಬೇರೆಯವರಾಗ್ತಾರೆ. ಇದಿರುವಲ್ಲಿ ಪ್ರಯಾಣದಲ್ಲಿ ಮಾತ್ರ ಮನುಷ್ಯ ಮನುಷ್ಯನಾಗಿರ್ತಾನೆ. ನಾನದನ್ನು ನೋಡಬೇಕು ಗುಟ್ಟಾಗಿ. ಅದೇ ಒಂದು ತಿರುವಲ್ಲಿ ನಾನು ನೀನು ಭೇಟಿಯಾದ್ವಿ. ಸ್ವಾತಿ ನಕ್ಷತ್ರಕ್ಕೆ ಬೀಳೋ ಮಳೆ ಹನಿ ಹೇಗೆ ಸರಿಯಾದ ಚಿಪ್ಪನ್ನು ಭೇಟಿಯಾಗಿ ಮುತ್ತಾಗಿ ಬದಲಾಗುತ್ತೋ ಹಾಗೆ ನೀನು ನಾನಾದೆ, ನಾನು ಬದಲಾದೆ. ಹೋಗಿ ಬರ್ತೀನಿ. ಇದೇ